ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ರವರ ಹುಟ್ಟುಹಬ್ಬವನ್ನು ಕಳೆದ 18 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ 24ನೇ ತಾರೀಕು ಶುಕ್ರವಾರ ಅದ್ದೂರಿಯಾಗಿ ಅವರ ಕಾರ್ಯಕ್ರಮವನ್ನು ಅನೇಕ ವಿಶೇಷತೆಗಳೊಂದಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರೇ ಸೇರಿಕೊಂಡು ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿಕೊಂಡು ತಮ್ಮ ನಾಯಕನ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ನಮ್ಮ ಯಲಹಂಕ ಕ್ಷೇತ್ರದಲ್ಲಿರ್ತಕ್ಕಂಥ ಸಂಪ್ರದಾಯ. ಅದೇ ರೀತಿ ಕಾರ್ಯಕರ್ತರೆಲ್ಲ ಒಂದು ಕಡೆ ಸಮ್ಮಿಲನಗೊಂಡು ಕಾರ್ಯಕರ್ತರೆಲ್ಲ ಸೇರಿಕೊಂಡು ನಾಯಕನ ಹುಟ್ಟುಹಬ್ಬದ ಒಂದು ನೆಪದಲ್ಲಿ ಕಾರ್ಯಕರ್ತರ ಒಂದು ಮತದಾರರ ಹಾಗೂ ಕಾರ್ಯಕರ್ತರ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋವಂಥದ್ದು, ಅಂಗವಿಕಲರುಗಳಿಗೆ ತ್ರಿಚಕ್ರ ವಾಹನಗಳನ್ನು ಕೊಡ್ತಕ್ಕಂಥದ್ದು, ಬಡವರಿಗೆ ಬಟ್ಟೆಗಳನ್ನು ಕೊಡ್ತಕ್ಕಂಥದ್ದು, ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು. ಕಳೆದ ವರ್ಷ ದಾಖಲೆ ಪ್ರಮಾಣದಲ್ಲೇನು 1500 ಯೂನಿಟ್ ರಕ್ತದಾನ ನಡೆದಿತ್ತು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ. ಈ ಬಾರಿ ಅದರ ದುಪ್ಪಟ್ಟು ಯೂನಿಟ್ ರಕ್ತವನ್ನು ಕಲೆಕ್ಟ್ ಮಾಡಬೇಕು ಅಂತ ಏನು ಗುರಿಯನ್ನು ಹೊಂದಿದ್ದೇವೆ. ಅದೇ ರೀತಿ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು, ನಮ್ಮ ನಾಯಕನಿಗೆ, ಕುಟುಂಬಕ್ಕೆ ಹಾಗೂ ಕ್ಷೇತ್ರದ ಮತದಾರರಿಗೆ, ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಹರಿಸೋವಂಥದ್ದು. ಈ ಕಾರ್ಯಕ್ರಮದಲ್ಲಿ ಕನಿಷ್ಠ ಅಂತ ಹೇಳಿದ್ರೆ ಸುಮಾರು 40ರಿಂದ 45 ಸಾವಿರ ಜನ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯವನ್ನು ಈ ಸಲ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾನು ಎಲ್ಲ ಜನಗಳಲ್ಲಿ, ಮತದಾರರಲ್ಲಿ, ಗಣ್ಯರಲ್ಲಿ ವಿನಂತಿ ಮಾಡ್ತೇನೆ. ನಮ್ಮ ಮಾನ್ಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ರವರ ಹುಟ್ಟುಹಬ್ಬ ನಾಳೆ 24ನೇ ತಾರೀಕು ಜುಲೈ ಶುಕ್ರವಾರದಂದು ಎಲ್ಲರೂ ಕೂಡ ಬನ್ನಿ. ಎಲ್ಲರೂ ಸೇರಿ ಈ ಒಂದು ಯಲಹಂಕ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಅಭಿವೃದ್ಧಿ ವಿಚಾರಗಳನ್ನು ಮಾತಾಡೋಣ, ಕಾರ್ಯಕರ್ತರ ವಿಚಾರಗಳನ್ನ ಮಾತಾಡೋಣ, ಪಕ್ಷದ ವಿಚಾರಗಳನ್ನ ಮಾತಾಡೋಣ, ಮತ್ತು ನಮ್ಮ ನಾಯಕರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹರಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಎಲ್ಲರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಬರ್ತಾರೆ. ಬಿ.ಎಸ್. ಯಡಿಯೂರಪ್ಪನವರಿಂದ ಹಿಡ್ಕೊಂಡು ವಿಜಯೇಂದ್ರ ಅವರಿಂದ, ಆರ್. ಅಶೋಕ್ ಅವರಿಂದ, ಛಲವಾದಿ ನಾರಾಯಣ ಸ್ವಾಮಿ ಅವರಿಂದ ಎಲ್ಲ ಹಿರಿಯರು, ಎಲ್ಲ ಶಾಸಕರುಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದೇವೆ. ಎಲ್ಲ MLCಗಳಿಗೂ ಆಹ್ವಾನ ಕೊಟ್ಟಿದ್ದೇವೆ. ಎಲ್ಲ ಗಣ್ಯರಿಗೆ, ಸಮಾಜದ ಎಲ್ಲ ಗಣ್ಯರಿಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಬರುವ ನಿರೀಕ್ಷೆ ಇದೆ, ಖಂಡಿತವಾಗಲಿ ಬರ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮತ್ತು ನಾಯಕರು ಮಧ್ಯೆ ಇರತಕ್ಕಂಥ ಬಾಂಧವ್ಯದಲ್ಲಿ ಯಾವುದೇ ರೀತಿಯಾದಂಥ ಅನುಮೋದನೆಯನ್ನು ಪಡ್ಕೊಂಡು ಯಾವ ಕಾರ್ಯಕ್ರಮವನ್ನು ಮಾಡಲ್ಲ. ನಮ್ಮ ಪಕ್ಷದ ಮುಖಪುಟ ಯಲಹಂಕ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಪುಟ ಯಾರಪ್ಪ ಅಂತ ಹೇಳಿದ್ರೆ ಅದು ಎಸ್.ಆರ್. ವಿಶ್ವನಾಥ್, ಜಗಜ್ಜಾಹೀರವಾಗಿರತಕ್ಕಂಥ ವಿಚಾರ.